ಬಳ್ಳಾರಿಯ ಸ್ಥಿತಿಗತಿಗಳೇನು? ಬಳ್ಳಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್ ಓಡಾಡಿದ್ದಾರೆ. ಅಲ್ಲಿ ಸ್ಥಿತಿಗತಿಗಳೇನು ಅದನ್ನು ತೋರಿಸ್ತಾ ಇದ್ದಾರೆ, ನೋಡೋಣ ಬನ್ನಿ. ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರ್ತಕ್ಕಂಥ ಭಾರತ ಬಂದ್ಗೆ ಬಳ್ಳಾರಿಯಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿದೆ. ಈಗಾಗಲೇ ಬಳ್ಳಾರಿಯ ಜಿಲ್ಲೆಯಲ್ಲೂ ಕೂಡ KSRTC ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧ ಆಗಿರ್ತಕ್ಕಂಥದ್ದು. ನಾವೀಗ ಬಳ್ಳಾರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿವೆ. ಈಗಾಗಲೇ KSRTC ಬಸ್ಗಳು ಕೂಡ ಏನು ಬೆಳಗಿನ ಜಾವೇ ಬಸ್ ನಿಲ್ದಾಣ ಸೇರಿಕೊಂಡಿರ್ತಕ್ಕಂಥದ್ದು. ಯಾವುದೇ KSRTC ಬಸ್ಗಳು ಕೂಡ ಪ್ರಯಾಣವನ್ನು ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಬೆಳಗಿನ ಜಾವ ಬಂದಿರತಕ್ಕಂಥ ಬಸ್ಗಳು ಡಿಪೋ ಸೇರಿದ್ರೆ ಇನ್ನೂ ಕೆಳಗಿರ್ತಕ್ಕಂಥ ಬಸ್ಗಳು ಬಸ್ ನಿಲ್ದಾಣದಲ್ಲಿ ನಿಂತಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಪ್ರತಿದಿನ ಪ್ರಯಾಣಿಕರಿಂದ ತುಂಬಿ ತುಳಿತಿರ್ತಕ್ಕಂಥ ಬಸ್ ನಿಲ್ದಾಣ ಕೂಡ ಪ್ರಯಾಣಿಕರಿಲ್ಲದೆ ಬಿಕೋ ಅಂತಕ್ಕಂಥದ್ದು. ಬಸ್ಗಳು ಕೂಡ ಬಸ್ ಸ್ಟ್ಯಾಂಡಲ್ಲೇ ಒಂದು ನಿಂತಿರ್ತಕ್ಕಂಥದ್ದು ಕೂಡ. ಈಗಾಗಲೇ ಕೆಲವು ಪ್ರಯಾಣಿಕರು ಕೂಡ ಮಾಹಿತಿ ಏನು ಭಾರತ ಬಂದಿರತಕ್ಕಂಥ ಮಾಹಿತಿ ಇಲ್ಲದೆ ಬೇರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಬಂದಿರತಕ್ಕಂಥ ಪ್ರಯಾಣಿಕರು ಕೂಡ ಬಸ್ ಇಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ರತಿಭಟನೆಕಾರರು ಕೂಡ ಬೆಳಗ್ಗೆ 6 ಗಂಟೆಯಿಂದ ಕೂಡ ರಸ್ತೆಗಳಿದು ಪ್ರತಿಭಟನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ನಗರ ಅಂದರೆ ಸಿಟಿ ಸಂಚಾರ ಬಸ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರು ಕೂಡ ತಮ್ಮ ಊರಿಗೆ ಹೋಗ್ಲಿಕ್ಕೆ ಕೂಡ ಒಂದು ವಾಹನದ ಸೌಕರ್ಯ ಇಲ್ಲದೆ ಒಂದು ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಬಸ್ ನಿಲ್ದಾಣದಲ್ಲಿ ರಾತ್ರಿಯೇ ಬೇರೆ ಊರಿಗೆ ಹೋಗೋಕ್ಕೆ ಬಂದಿರತಕ್ಕಂಥ ಪ್ರಯಾಣಿಕರು ಕೂಡ ಬಸ್ ಇಲ್ಲದೆ ರಾತ್ರಿಯಿಂದ ಕೂಡ ಬಸ್ ನಿಲ್ದಾಣದಲ್ಲಿ ಜಾಗರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೆಲವು ಕಡೆ ಅಂದರೆ ಪಕ್ಕದ ಬಳ್ಳಾರಿ ಗಡಿವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಕದ ಅನಂತಪುರ ಕರ್ನೂಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಕೂಡ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಸ್ ಇಲ್ಲದೆ ಕಾಯ್ತಕ್ಕಂಥ ಪ್ರಯಾಣಿಕರು ಕೂಡ ನಮ್ಮ ಜೊತೆ ಇದ್ದಾರೆ. ನೀವು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಬಸ್ ಇರೋದು ಗೊತ್ತಿತ್ತಾ ನಿಮ್ಗೆ? ಹೆಂಗೆ ಗೊತ್ತಿತ್ತು, ನಾವು ನೈಟ್ ಬಂದಿದ್ದೀವಿ. ಈಗ ಬೇರೆ ಕಡೆ ಹೋಗ್ಬೇಕಾಗಿದೆ, ತೊಂದರೆ ಆಗ್ತಾಯಿದೆ. ಎಲ್ಲಿಗೆ ಹೋಗ್ಬೇಕಾಗಿತ್ತು ನೀವು? ನಾವು ರಾಯಚೂರು ಹೋಗ್ಬೇಕಾಗಿತ್ತು. ಎಷ್ಟು ಗಂಟೆ ಆಯಿತು ನೀವು ಕಾಯಕ್ಕೆ ಬಸ್ಸಿಗೆ? ಈಗ ಜಸ್ಟ್ ಬಂದಿದ್ದೀವಿ. ಈಗ ಮತ್ತು ಟ್ರೈನ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಪ್ರಯಾಣಿಕರು ಇರತಕ್ಕಂಥದ್ದು. ರಾಯಚೂರಿಗೆ ಹೋಗಬೇಕಾಗಿದೆ, ಆದರೆ ಬಸ್ ಇಲ್ಲದೆ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಬಸ್ ಇಲ್ಲ, ಬಸ್ಸಿಗಾಗಿ ಕಾಯ್ತಾ ಇದ್ದೇವೆ ಅನ್ನೋ ಹೇಳಿಕೆಯನ್ನು ಕೂಡ ಕೊಡ್ತಾ ಇದೆ. ಆದರೆ ಇಡೀ ಭಾರತ ಬಂದು ಬಳ್ಳಾರಿಯ ಮಟ್ಟಿಗೆ ಒಂದು ಎಫೆಕ್ಟ್ ಕೂಡ ಸಾಕಷ್ಟು ಆಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಕೇಳಿ ಬರ್ತಕ್ಕಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಯಾವುದೇ ಸರ್ಕಾರಿ ಬಸ್ಗಳು ಮತ್ತು ಖಾಸಗಿ ಬಸ್ಗಳು ಕೂಡ ರಸ್ತೆಗಳಿದಿಲ್ಲ. ಜೊತೆಗೆ ಮ್ಯಾಕ್ಸಿ ಕ್ಯಾಬ್ಗಳಾಗಿರ್ಬೋದು, ಖಾಸಗಿ ವಾಹನಗಳು ಕೂಡ ಸಂಪೂರ್ಣ ಸಂಚಾರ ಕೂಡ ಸ್ಥಗಿತ ಆಗಿರ್ತಕ್ಕಂಥ. ಆ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರು ಏನು ಬೆಳಗಿನ ಜಾವ ಬಂದಿರತಕ್ಕ ಬೇರೆ ಬೇರೆ ಊರುಗಳಿಂದ ಬಳ್ಳಾರಿಗೆ ಬಂದಿರತಕ್ಕಂಥ ಪ್ರಯಾಣಿಕರು ತಮ್ಮ ಚಿಕ್ಕ ಮಕ್ಕಳನ್ನ ನಡೆದುಕೊಂಡೇ ರಸ್ತೆಯಲ್ಲಿ ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರ್ತಕ್ಕಂಥ ಭಾರತ ಬಂದ್ನ ಬಿಸಿ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಒಂದು ಮುಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಮುಳಿಕಾಂತ್ ಜೊತೆ ಬಸವರಾಜನಹಳ್ಳಿ, TV9 ಬಳ್ಳಾರಿ.